ನಮಸ್ಕಾರ ಸ್ನೇಹಿತರೆ. ಆದಿಶಕ್ತಿ, ಜಗದಾಂಬಿಕೆ, ಸರ್ವಾಭಿಷ್ಟ ಪ್ರದಾಯಿನಿ, ಆದಿಪೂಜಿತೆ, ಜಗನ್ಮಾತೆ, ಸರ್ವಶಕ್ತೆ, ಗ್ರಾಮ ದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ನೆಲೆ ನಿಂತಿದ್ದಾಳೆ. ಅಂತೆ ತಾಯಿಯನ್ನು ನಂಬಿ ಬಂದ ಭಕ್ತರ ಸರ್ವ ಕಾಮನೆಗಳನ್ನು ಈಡೇರಿಸುತ್ತಾ ಗ್ರಾಮ ದೇವತೆ ಭೂಮಿ ದೇವಿ ಎಂದು ಪ್ರಖ್ಯಾತಿ ಹೊಂದಿದ್ದಾಳೆ. ಕುಂಬಾಸುರನ ಸಂಹಾರಕ್ಕೆ ಅವತರಿಸಿ ಹಿಂದೆ ಕುಂಬಾಪುರ ಎಂದು ಕರೆಯಲ್ಪಡುತ್ತಿದ್ದ ಈ ಕ್ಷೇತ್ರದಲ್ಲಿ ತಾಯಿ ನೆಲೆಸಿ ಭಕ್ತರನ್ನು ಪರಿಪಾಲಿಸುತ್ತಿದ್ದಾಳೆ. ದೇವಿಯ ಗರ್ಭಗುಡಿಯಲ್ಲಿ 16ರಿಂದ 18 ಅಡಿ ಎತ್ತರದ ಬೃಹತ್ ಹುತ್ತವಿದ್ದು ತಾಯಿಯ ಮೂಲ ವಿಗ್ರಹವು ಹುತ್ತದಲ್ಲಿಯೇ ಇದೆ ಎಂಬ ಐತಿಹ್ಯವಿದೆ. 1941ರಲ್ಲಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದ್ದು ಧರ್ಮದರ್ಶಿಗಳಾದ ಕೃಷ್ಣ ಬಾಬಾಬಾಯಿ ಇವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತಿದೆ. ವಿಗ್ರಹದ ಬಲಕ್ಕೆ ಮಾರಿಕಾಂಬಾ, ಎಡಕ್ಕೆ ಮೂಲಾಕಾರ ಜೈನ ಪುರುಷ ಪೀಠ, ಗರ್ಭಗುಡಿಯ ಹೊರಭಾಗದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ, ಬಾಗಿಲ ಬಂಟ, ಭೂತಗಣ, ನಾಗದೇವರ ಸನ್ನಿಧಿ, ಹೊಸಬ, ಉದ್ದಂಡ ದೇವರು, ಶ್ರೀ ಮಹಾಲಕ್ಷ್ಮಿ ಹೈವದನ, ಮಂಜುಗುಣಿ ಬೀರ, ತ್ರಿಶೂಲ ಬೀರ, ಕೆಂಡದ ಮಹಾಸತಿ, ಹೊಲಿಯಾಡ್ರ ಹೊನ್ನಪ್ಪ, ನಾರಾಯಣ ಭೂತ, ಕಡಿದ ಕಲ್ಯಾಣಿ, ಹುಲಿ ದೇವರು, ಚಂಡಿಕೆಯರು, ಮಾರಿಗಣ ಹೀಗೆ ಪರಿವಾರ ದೇವತೆಗಳೊಂದಿಗೆ ದೇವಿ ನೆಲೆಸಿದ್ದಾಳೆ. ದೇವಿಗೆ ನಿತ್ಯ ತ್ರಿಕಾಲ ಪೂಜೆ ಸಲ್ಲಿಸಲಾಗುತ್ತದೆ. ಭಕ್ತರು ಬೆಳೆದ ಬೆಳೆಯಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಅರ್ಪಿಸುವುದು ರೂಢಿಯಲ್ಲಿದೆ. ಭಕ್ತರು ದೇವಿಗೆ ತುಂಬೆ ಹೂವಿನ ಪ್ರಸಾದ ಹಚ್ಚುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ದೇವಿಯಿಂದ ಉತ್ತರವನ್ನು ಪಡೆದುಕೊಳ್ಳುತ್ತಾರೆ. ತುಂಬೆ ಹೂವಿನ ಪ್ರಸಾದವು ದೇವಿಯ ಬಲಭಾಗಕ್ಕೆ ಬಿದ್ದರೆ ಕಾರ್ಯಸಿದ್ಧಿಯಾಗುವುದು, ಎಡಭಾಗಕ್ಕೆ ಬಿದ್ದರೆ ಕಾರ್ಯ ವಿಫಲವಾಗುವುದು ಎಂಬುದು ಭಕ್ತರ ನಂಬಿಕೆ. ವಿಶೇಷ ಸಂದರ್ಭಗಳಾದ ಶ್ರಾವಣ ಮಾಸ, ನವರಾತ್ರಿಗಳಲ್ಲಿ ತಾಯಿಯನ್ನು ವಿಭಿನ್ನ ಅಲಂಕಾರದಿಂದ ಆರಾಧಿಸಲಾಗುತ್ತದೆ. ಪ್ರತಿ ವರ್ಷ ವಾರ್ಷಿಕ ವರ್ಧಂತಿ ಮಹೋತ್ಸವದಂದು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ದೇವಿಯ ಉತ್ಸವಗಳೂ ನಡೆಯುತ್ತದೆ ಹಾಗೂ ಬಂಡಿ ಹಬ್ಬದ ಆಚರಣೆಯು ಅತ್ಯಂತ ವಿಶೇಷ ಪೂಜಾ ಕಾರ್ಯ. ದೇವಿಗೆ ಅತಿ ಪ್ರಿಯವಾದ ಹೂವಿನ ಪೂಜೆ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗುತ್ತದೆ. ಸಂಪೂರ್ಣ ದೇವಾಲಯವನ್ನು ಹೂವಿನಿಂದ ಅಲಂಕರಿಸಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ದೀಪೋತ್ಸವವನ್ನು ಕಣ್ತುಂಬಿಕೊಳ್ಳಲು ಪರ ರಾಜ್ಯಗಳಿಂದಲೂ ಭಕ್ತಾದಿಗಳು ಸನ್ನಿಧಾನಕ್ಕೆ ಬಂದು ಕೃತಾರ್ಥರಾಗುತ್ತಾರೆ. ಈ ಎಲ್ಲ ಪೂಜಾ ಕಾರ್ಯಗಳು ಪ್ರಧಾನ ಅರ್ಚಕರಾದ ರಾಜು ಗುನ್ಗಾ, ಪ್ರಶಾಂತ್ ಗುನ್ಗಾ ಹಾಗೂ ಪ್ರಕಾಶ್ ಗುನ್ಗಾ ಇವರ ನೇತೃತ್ವದಲ್ಲಿ ನಡೆಯುತ್ತದೆ. ದೇವಿಗೆ ತುಲಾಭಾರ ಸೇವೆ, ಉಡಿ ಸೇವೆ, ಸರ್ವ ಸೇವೆ, ಕುಂಕುಮಾರ್ಚನೆ, ಪಾಯಸ ನೈವೇದ್ಯ, ಪಂಚಾಮೃತ ಅಭಿಷೇಕ, ನಂದಾದೀಪ ಸೇವೆಗಳು ಸಲ್ಲಿಸಲಾಗುತ್ತದೆ. ತಾಯಿ ಜಗನ್ಮಾತೆ ಎಲ್ಲರ ಮನೋವಾಂಛಿತವನ್ನು ಈಡೇರಿಸಲೆಂದು ಪ್ರಾರ್ಥಿಸುತ್ತಾ ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಬಯಸುತ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.